ದುಡಿಬೇಕು, ಸಂಪಾದಿಸಬೇಕು ಅನ್ನುವಂಥ ಒಂದು ಹರಿಬರಿ ಇರುತ್ತೆ. ಜಯವು ನಮ್ಮ ಕೋವಿಗೆ, ದೇವರಂತ ಕೋವಿಗೆ. ಬೋಳೆಶಂಕರ ಆಗಿದ್ದರೆ ನಾ ಹೇಳಿದ ಹಾಗೆ ಹೇಳಿ ಬೋಳೆಶಂಕರ ಹಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ AP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೃಶ್ಯ 8ರ ಬಗ್ಗೆ ಅಂದ್ರೆ ಅಲ್ಲಿ ಬೋಳೆಶಂಕರ ಮತ್ತು ಕೋಡಂಗಿ ಹಾಗೂ ಮಂತ್ರಿಗಳ ಒಂದು ಮಾತುಕತೆಯ ಬಗ್ಗೆ ತಿಳ್ಕೊಂಡ್ವಿ. ಬೋಳೆಶಂಕರನಿಗೆ ಬಹುಮಾನವನ್ನ ಕೊಡ್ಲಿಕ್ಕೆ, ಬೋಳೆಶಂಕರನಿಗೆ ಬಹುಮಾನ ಕೊಡ್ಬೇಕು ಅಂತ ಹೇಳಿ ರಾಜ ಹೇಳಿ ಕಳಿಸಿರ್ತಾನೆ ಮಂತ್ರಿಯನ್ನ. ಮಂತ್ರಿ ಬಂದು ಬೋಳೆಶಂಕರನ ಜೊತೆ ನಿನಗೆ ರಾಜಕುಮಾರಿ ಹಾಗೂ ರಾಜಕುಮಾರಿಯನ್ನ ಕೊಟ್ಟು ಮದುವೆ ಮಾಡಿ ರಾಜನನ್ನಾಗಿ ಮಾಡ್ತಾರೆ, ರಾಜ ತೀರ್ಮಾನ ಮಾಡಿದ್ದಾರೆ, ಬಂದು ಅದನ್ನ ತಗೋಬೇಕು ಅಂತ ಕೇಳ್ಕೊಂಡಾಗ ಬೋಳೆಶಂಕರ ಅದನ್ನ ಒಪ್ಕೊಳ್ಳಲ್ಲ. ಯಾಕೆ ಅಂದ್ರೆ ಅದು ಏಕಪಕ್ಷೀಯವಾದಂಥ ತೀರ್ಮಾನ, ನನ್ನ ತೀರ್ಮಾನ ಈ ರೀತಿ ಇದೆ ಅಂತ ಹೇಳ್ತಾನೆ. ಯಾವ ರೀತಿ ಅಂತ ಮಂತ್ರಿ ಕೇಳಿದಾಗ, ನನ್ನ ರಾಜ್ಯದಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲಿ ಸರಳವಾದಂಥ ಜೀವನ ಇರುತ್ತೆ, ಉಪಯುಕ್ತವಾದಂಥ ಜೀವನ ಇರುತ್ತೆ. ಅದು ಹೇಗೆ ಅಂದ್ರೆ ಅಲ್ಲಿ ವಿನಿಮಯದ ಮೂಲಕ ವಸ್ತುಗಳನ್ನ ನಾವು ತೆಗೆದು ಪಡ್ಕೊಳ್ತೀವಿ. ಅದು ಬಿಟ್ಟು ಅಲ್ಲಿ ನಾಣ್ಯದ ಒಂದು ಸಂಗ್ರಹ ಇರೋದಿಲ್ಲ, ನಾಣ್ಯದ ಚಲಾವಣೆ ಇರಲ್ಲ, ಅಂದಮೇಲೆ ಸಂಗ್ರಹನೂ ಇರಲ್ಲ. ಅದರಿಂದ ಅಲ್ಲಿ ರಕ್ಷಣೆಗೆ ಸೈನ್ಯದ ಅವಶ್ಯಕತೆ ಇಲ್ಲ, ಹಾಗೆ ಕಾನೂನು ಕೂಡ ಇರೋದಿಲ್ಲ. ಯಾಕೆಂದ್ರೆ ಕಾನೂನು ಯಾಕೆ ಇರಲ್ಲ ಅಂದ್ರೆ, ಗಾದೆ ತಿಳಿದವರು ಅಂದ್ರೆ ದಾರಿ ತಪ್ಪಿದವರಿಗೆ ಗಾದೆ ತಿಳಿದವರು, ಬಲ್ಲವರು ಅಂದ್ರೆ ಎಲ್ಲವನ್ನ ತಿಳ್ಕೊಂಡಂತ ಅನುಭವಸ್ಥರು ಬುದ್ಧಿ ಮಾತನ್ನ ಹೇಳಿ ಅವರನ್ನ ಸರಿಪಡಿಸುವಂತ ವ್ಯವಸ್ಥೆ ನನ್ನ ಒಂದು ರಾಜ್ಯದಲ್ಲಿ ಇರುತ್ತೆ. ಆದ್ರಿಂದ ಅಲ್ಲಿ ಕಾನೂನು ಬೇಡ, ಮತ್ತೆ ರಕ್ಷಣೆ ಸೈನಿಕರು ಬೇಡ ಅಂತ ಈ ಒಂದು ಬೋಳೆಶಂಕರ ತನ್ನ ನೇರವಾದಂತಹ ಒಂದು ತೀರ್ಮಾನವನ್ನ ಮಂತ್ರಿಗೆ ಹೇಳ್ತಾನೆ. ಮಂತ್ರಿ ಅದನ್ನ ತಗೊಂಡೋಗಿ ರಾಜನಿಗೆ ಹೇಳ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಹಾಗೆ ಆಮೇಲೆ ಕೋಡಂಗಿ ಮತ್ತೆ ಬೋಳೆಶಂಕರ ಏನ್ ಮಾಡ್ತಾರೆ, ಅವರು ಕಲ್ತಿರುವಂತ ಪಿಶಾಚಿಗಳಿಂದ ಕಲ್ತಿರುವಂತ ಹುಲ್ಲಿನಿಂದ ಸೈನಿಕರನ್ನು ಹಾಗೂ ಧಾನ್ಯದಿಂದ ಚಿನ್ನದ ನಾಣ್ಯವನ್ನ ಮಾಡುವಂತ ಒಂದು ಮನರಂಜನಾ ಒಂದು ಆಟವನ್ನ ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಹೇಳಿ ಅವರು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ತಯಾರಿಯನ್ನ ನಡೆಸ್ಕೋತಾರೆ. ಆ ಒಂದು ಕಳೆದ ಇದರಲ್ಲಿ ನಾವು ತರಗತಿಯಲ್ಲಿ ನೋಡಿದ್ವಿ. ಈಗ ಪ್ರಸ್ತುತ ತರಗತಿಯಲ್ಲಿ ನಾವು ಏನನ್ನ ನೋಡ್ತಿದೀವಿ ಅಂದ್ರೆ, ಮುಂದೆ ನಾವು ಈ ಒಂದು 9ನೆಯ ದೃಶ್ಯವಾದಂತ ಹಾಡಿನ ಒಡೆಯ ಬಾರಯ್ಯ, ಹಾಡಿನ ಒಡೆಯ ಬಾರಯ್ಯ ಅಂತ ಈ ಒಂದು 9ನೆಯ ದೃಶ್ಯವನ್ನ ನಾವಿಲ್ಲಿ ನೋಡ್ತೀವಿ. ಈ ಒಂದು ದೃಶ್ಯದಲ್ಲಿ ಭಾಗವತರು ಒಂದು ಹಾಡನ್ನು ಹಾಡ್ತಾರೆ, ಒಂದು ದೇಶವನ್ನ ಕುರಿತು. ಆ ಒಂದು ಹಾಡು ಏನು ಅಂತ ನೋಡೋಣ. ತಾಯಿ ಭಾರತ ಮಾತೆ ಜಯ ಎಂದು ಕೂಗಿದೆವು, ಗಾಂಧಿಗೂ ಜಯವಾಗಲೆಂದು, ಆತ್ಮಲ್ಲದ ಮಧ್ಯದಲ್ಲಿ ಬಂದು, ನಕ್ಷತ್ರ ಇರಲಿ ಆಕಾಶದಲ್ಲಿ, ಎಷ್ಟೋ ಬೆಳಕಿರಲಿಲ್ಲ ಇಡೀ ಸೀಮೆಯಲ್ಲಿ, ಸಹ ಮುಳುಗಿತು ಕರೆ ನೀರಲ್ಲಿ, ನೆಲ ಕಾಣಲಿಲ್ಲ ಗಟ್ಟಿ ನೆಲ ಕುಸಿದು, ಈಜಿದೆವು ಬೆಳಕಿರುವ ಸೀಮೆ ಸಿಗಲೆಂದು, ಆತನಕ ಮೈಯಲ್ಲಿ ಬಲವು ಬರಲೆಂದೇ, ಕೂಗಿದೆವು ಗಾಂಧಿಗೂ ಜಯವಾಗಲೆಂದು, ಯಾರಿಗಾದರೂ ನಮ್ಮ ದನಿ ಕೇಳಲೆಂದು, ಈಜಿದೆವು ಸಿಟಿ ದೈವ ಕಾಪಾಡಲೆಂದು, ಕಣ್ಣೀರು ನೀರುಗಳ ಬೆರೆಸಿ ಹಾಡಿದೆವು, ದಿಕ್ಕಿಗೂ ನಮ್ಮ ದನಿ ಕೇಳಿಸಲೇ ಇಲ್ಲ, ನಮ್ಮದೆನೆ ನಮಗೇನೆ ಬಂತು ತಿರುಗಿ, ಹಾಡಲಿರುವುದು ಬಂಡ ಗಾಳಿ ಹಾಡನ್ನು, ನಮ್ಮ ಪಾಲಿಗೆ ಬೆಳಕು ಇನ್ನಿಲ್ಲವೆಂದು, ಆಯಿತು ಬೆಳಕಿನ ನಿಮ್ಮ ರೇಡಿಯೋದಲ್ಲಿ, ಕೇಳಿ ನಲಿಯಿರಿ ನಾವು ಮುಳುಗಿರುವ ಗೀತೆ. ಹಾಡು ಮುಗಿಯುವುದರೊಳಗೆ ಬೋಳೆಶಂಕರ ಬಂದಿದ್ದಾನೆ, ಮಕ್ಕಳು ಹುಡುಗಿಯರು ಸೇರುತ್ತಿದ್ದಾರೆ, ಕೋಡಂಗಿಯು ಬರುತ್ತಾನೆ. ಬೋಳೆಶಂಕರ ಕೋಡಂಗಿ ಇವರಿಗೆ ಭಾಗವತರಿಗೆ ಕಳೆದ ಒಂದು ದೃಶ್ಯದಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಈ ಒಂದು ಸಿಟಿಯ ಬಗ್ಗೆ, ಕಗ್ಗತ್ತಲಿನಲ್ಲಿ ಕೂಡಿರುವಂತ ಮುಳುಗಿರುವಂತ ಸಿಟಿಯ ಬಗ್ಗೆ ಸ್ವಲ್ಪ ಹಾಡನ್ನ ಹೇಳ್ತಾ ಇರಿ, ನಾವು ಸ್ವಲ್ಪ ತಯಾರಾಗಿ ಬರ್ತೀವಿ ಅಂತ ಹೇಳಿ ಹೋಗಿರ್ತಾರೆ. ಆಗ ಭಾಗವತರು ಈ ಒಂದು ಹಾಡನ್ನ ಹಾಡ್ತಾರೆ. ಏನ್ ಹಾಡು ಹಾಡ್ತಾರೆ ಅಂದ್ರೆ, ತಾಯಿ ಭಾರತ ಮಾತೆ ಜಯವಾಗಲಿ,
ಗಾಂಧಿಗೂ ಜಯವಾಗ್ಲಿ, ಆತ್ಮವಿಲ್ಲದ ಸಿಟಿಯ ಮಧ್ಯದಲ್ಲಿ ಬಂದು ನಕ್ಷತ್ರ ಇರಲಿಲ್ಲ ಆಕಾಶದಲ್ಲಿ. ಅಂದ್ರೆ ಆ ಒಂದು ಸಿಟಿಯಲ್ಲಿ ಆತ್ಮವೇ ಇಲ್ಲ. ಆತ್ಮ ಇಲ್ಲದ ಸಿಟಿ ಅಂದ್ರೇನು? ಒಂಥರ ಹೆಣದ ತರ ಅದು, ಅಂದ್ರೆ ಜೀವ ಇಲ್ಲದ ಒಂದು ಶರೀರದ ತರ, ಬಾಡಿಯ ತರ ಅಂತ ಹೇಳ್ತಾರೆ. ಯಾಕೆಂದ್ರೆ ಆತ್ಮವಿಲ್ಲದ ಸಿಟಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಯಾವುದೇ ಅಂತಃಕರಣವಿಲ್ಲ, ಯಾವುದೇ ಪ್ರೀತಿ ಇಲ್ಲ, ಬರೀ ಅಲ್ಲಿ ದುಡಿಬೇಕು, ಸಂಪಾದಿಸ್ಬೇಕು ಅನ್ನುವಂಥ ಒಂದು ಹರಿಬರಿ ಇರುತ್ತೆ. ಆಸೆ ದುರಾಸೆಗಳೇ ಹೆಚ್ಚಾಗಿರುವಂತ ಸಿಟಿಯ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ಅದನ್ನ ನಕ್ಷತ್ರ ಇರಲಿಲ್ಲ ಆಕಾಶದಲ್ಲಿ, ಅಂದ್ರೆ ಆಕಾಶದಲ್ಲಿ ಒಂದಿಷ್ಟು ನಕ್ಷತ್ರ ಇಲ್ಲ. ಆಕಾಶದಲ್ಲಿ ನಕ್ಷತ್ರನೇ ಇಲ್ಲ ಅಂದ್ರೆ ಆ ಕತ್ತಲಿನಲ್ಲಿ ನಮಗೆ ಆಕಾಶ ನೋಡ್ಲಿಕ್ಕೆ ಇಷ್ಟ ಆಗಲ್ಲ. ಆಕಾಶ ನೋಡ್ಲಿಕ್ಕೆ ಇಷ್ಟ ಆಗ್ಬೇಕು ಅಂದ್ರೆ ಅಲ್ಲಿ ಏನಿರ್ಬೇಕು? ನಕ್ಷತ್ರಗಳು ಮಿನುಗ್ತಾ ಇರ್ಬೇಕು. ಆಗ ಆ ನಕ್ಷತ್ರದ ಮಿನುಗು ನಮ್ಮನ್ನ ಆಕರ್ಷಿಸುತ್ತೆ. ಆ ತರ ಒಂದು ಆಕರ್ಷಣೆ ಇಲ್ಲದಂತ ಸಿಟಿ. ಎಷ್ಟೋ ಬೆಳಕಿರಲಿ ಇಡೀ ಸೀಮೆಯಲ್ಲಿ ಕತ್ತು ಸಹ ಮುಳುಗಿತ್ತು ಕರಿ ನೀರಿನಲ್ಲಿ. ಅಂದ್ರೆ ಎಲ್ಲಾ ಸಿಟಿ ಫುಲ್ ಪೂರ್ತಿ ಲೈಟ್ ಇದ್ರೂ ಕೂಡ ನಾವು ನೀರಿನಲ್ಲಿ ನಾವು ಮುಳುಗಿರುವ ತರ, ಆ ಕಪ್ಪಾದ ನೀರಿನಲ್ಲಿ ಮುಳುಗಿರುವ ರೀತಿಯಲ್ಲಿ ನಮಗೆ ಅನಿಸ್ತಾ ಇರುತ್ತೆ. ಉಸಿರು ಕಟ್ಟಿದಾಗೆ ಅನಿಸುತ್ತೆ. ನೆಲೆಯ ಕಾಣಿಸಲಿಲ್ಲ ಗಟ್ಟಿ ನೆಲ ಕುಸಿದು ಈಜಿದೆವು ಬೆಳಕಿರುವ ಸೀಮೆ ಸಿಗಲೆಂದು. ಅಂದ್ರೆ ನೆಲವೇ ಕುಸಿತಾ ಇತ್ತು. ಆ ಒಂದು ಕಪ್ಪಾದ ನೆಲದಲ್ಲಿ, ಒಂದು ನೀರಿನಲ್ಲಿ ನಾವು ಈಜ್ಕೊಂಡು ನಮ್ಮ ಉಸಿರನ್ನ ಹಿಡ್ಕೊಂಡು ನಾವೇನ್ ಮಾಡುತ್ತಿದ್ವಿ? ಸೀಮೆಯ ಕಡೆಗೆ, ಹಳ್ಳಿಯ ಕಡೆಗೆ ಉಸಿರಾಡ್ಲಿಕ್ಕೆ ಬೇಕಾದಂತ ಹಸಿರಿರುವಂತ ಸುಂದರವಾದಂತ ಹಸಿರು ತಾಣಕ್ಕೆ, ಹಸಿರಾದ ಸೀಮೆಯ ಕಡೆಗೆ ನಾವು ಈಜ್ಕೊಂಡು ನಾವು ಬರ್ತಿದ್ವಿ. ಆ ತನಕ ಮೈಯಲ್ಲಿ ಬಲವು ಬರಲೆಂದೆ ಕೂಗಿದೆವು ಗಾಂಧಿಗೂ ಜಯವಾಗಲೆಂದು. ಅಲ್ಲಿಯವರೆಗೆ ನಾವು ಈಜಿ ಆ ಒಂದು ಕಪ್ಪಾದ ಅಂದ್ರೆ ಕೊಳಕಾಗಿರುವಂತ ಆ ನಗರದಿಂದ ಹೊರಗಡೆ ಬರ್ಬೇಕು ಅಂದ್ರೆ ನಾವು ಬಲವನ್ನೆಲ್ಲ ತನ್ನ ಶಕ್ತಿಯನ್ನೆಲ್ಲ ಸೇರಿಸಿ ನಾವು ಈಜ್ಕೊಂಡು ಬರ್ಲಿಕ್ಕೋಸ್ಕರ ನಾವು ಎಲ್ರಿಗೂ, ಗಾಂಧಿಗೂ ಕೂಡ ಜಯವಾಗಲಿ ಅಂತ ಹೇಳ್ಕೊಂಡು ಈಜ್ತಾ ಇದ್ದೀವಿ. ಯಾರಿಗಾದರೂ ನಮ್ಮ ದನಿ ಕೇಳಲೆಂದು ಈಜಿದೆವು, ಸಿಟಿ ದೈವ ಕಾಪಾಡಲೆಂದು ನೀರುಗಳ ಬೆರೆಸಿ ಹಾಡಿದೆವು. ಯಾರಾದ್ರೂ ನಮ್ಮನ್ನ ಕಾಪಾಡ್ಲಿ, ಈ ಒಂದು ಕಗ್ಗತ್ತಲಾಗಿರುವಂತ ಸಿಟಿಯಲ್ಲಿ, ಪೊಲ್ಯೂಷನ್ ತುಂಬಿರುವಂತ ಸಿಟಿಯಲ್ಲಿ, ಈ ಕಷ್ಟದಲ್ಲಿ ದುರಾಸೆಯಲ್ಲಿ ತುಂಬಿರುವಂತ ಸಿಟಿಯಿಂದ ನಾವು ಹೊರಗಡೆ ಬರ್ಲಿಕ್ಕೆ ಯಾರಾದ್ರೂ ನಮ್ಮನ್ನ ಕಾಪಾಡ್ಲಿ, ಆ ಸಿಟಿ ದೇವರು ಕೂಡ ನಮ್ಮನ್ನ ಕಾಪಾಡ್ಲಿ ಅಂತ ಕಣ್ಣೀರನ್ನ ಸುರಿಸ್ತಾ ಹಾಡ್ತಿದ್ದೆವು. ದಿಕ್ಕಿಗೂ ನಮ್ಮ ದನಿ ಕೇಳಿಸಲೇ ಇಲ್ಲ, ನಮ್ಮ ದನಿ ನಮಗೇನೆ ಬಂತು ತಿರುಗಿ. ಅಂದ್ರೆ ಯಾವ ದಿಕ್ಕಿಗೂ, ಯಾವ ದೇವರಿಗೂ, ಯಾರಿಗೂ ನಮ್ಮ ಧ್ವನಿ ಅಂದ್ರೆ ಆ ಧ್ವನಿ, ನಾವು ಕೂಗಿರುವಂತ ಧ್ವನಿ ಏನಿದೆ ಅದು ಕೇಳಿಸ್ಲೇ ಇಲ್ಲ. ನಾವು ಕಷ್ಟದಲ್ಲೇ ಇನ್ನೂ ಮುಳುಗ್ತಾ ಇದ್ವು. ಅದ್ರ ಜೊತೆಗೆ ನಾವು ಕೂಗಿರುವಂತ ಧ್ವನಿ ತಿರುಗಿ ನಮ್ಗೇನೆ ವಾಪಸ್ ಬಂದಾಗೆ ಅನ್ನಿಸ್ತಾ ಇತ್ತು. ಹಾಡಲ್ಲಿರುವುದು ಬಂಡ ಗಾಳಿ, ಹಾಡನ್ನು ನಮ್ಮ ಪಾಲಿಗೆ ಬೆಳಕು ಇನ್ನಿಲ್ಲವೆಂದು ಆಯಿತು ಬೆಳಕಿನ ನಿಮ್ಮ ರೇಡಿಯೋದಲ್ಲಿ ಕೇಳಿ ನಲಿಯಿರಿ ನಾವು ಮುಳುಗಿರುವ ಗೀತೆ. ಅಂದ್ರೆ ನಾವು ಮುಳುಗ್ತಾ ಇದ್ದೀವಿ. ನಾವು ನಗರೀಕರಣ ಅಂತ ಏನ್ ಹೇಳ್ಕೊಂಡು ಬದುಕ್ತಾ ಇದ್ದೀವಿ, ಆ ನಗರದ ಒಳಗಡೆ ನಾವು ನಿಜವಾಗಿ ದಿನೇ ಮುಳುಗ್ತಾ ಇದ್ದೀವಿ. ಅದೊಂದು ದೊಡ್ಡದಾದಂಥ ಈ ನೀರಿನಿಂದ ಕೂಡಿರುವಂತ, ಕಪ್ಪಾದ ನೀರಿನಿಂದ ಕೂಡಿರುವಂತ ಒಂದು ಹೊಲಸಾದಂತಹ ಒಂದು ನಗರದೊಳಗಡೆ ನಾವು ಮುಳುಗ್ತಾ ಇದ್ದೀವಿ. ನಮ್ಮನ್ನ ಕಾಪಾಡ್ಲಿಕ್ಕೆ ಯಾರೂ ಇಲ್ಲ ಅಂತ ಒಂದು ಹಾಡನ್ನ ಸಿಟಿಯ ಬಗ್ಗೆ, ಆ ಕತ್ತಲು ತುಂಬಿಕೊಂಡಿರುವಂತ ಸಿಟಿಯ ಬಗ್ಗೆ ಭಾಗವತರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ರೇಡಿಯೋದಲ್ಲಿ ನಾವು ಮುಳುಗ್ತಾ ಇರುವಂತ ಈ ಒಂದು ಹಾಡನ್ನ, ಗೀತೆಯನ್ನ ನೀವು ಕೇಳಿ ಅಂತ ಭಾಗವತರು ಹಾಡ್ತಾರೆ. ಈಗ ಹಾಡೆಲ್ಲ ಮುಗಿಯೋಷ್ಟರಲ್ಲಿ ಬೋಳೆ ಶಂಕರ ಬರ್ತಾನೆ, ಆ ಮಕ್ಕಳು ಬರ್ತಾರೆ, ಹುಡುಗಿಯರು ಬರ್ತಾರೆ, ಎಲ್ಲ ಸೇರ್ಕೊಂಡು ಕೋಡಂಗಿನೂ ಅಲ್ಲಿಗೆ ಬಂದು ನಿಲ್ತಾರೆ. ಮುಂದೇನಾಗತ್ತೆ ನೋಡಿ. ಕೋಡಂಗಿ, ಅಯ್ಯ ಮಿತ್ರ, ಅಗೋ ಆ ಮುದಿ ಮಂತ್ರಿ ಪುನಃ ಬಂದು ಕರೀತಿದ್ದಾನೆ. ಬೋಳೆ ಶಂಕರ, ಯಾಕಂತೆ ಹೋಗಿ ಕೇಳು. ಮಂತ್ರಿ, ರಾಜಕುಮಾರಿ, ಒಬ್ಬ ಸೇವಕಿಯ ಜೊತೆ ಕೋಡಂಗಿ ಬರುವನು. ಕೋಡಂಗಿ, ನಿನ್ನ ಷರತ್ತಿಗೆ ಮಹಾರಾಜರ ಒಪ್ಪಿಗೆ ಇದೆಯಂತೆ. ರಾಜಕುಮಾರಿ ನಿನ್ನ ದಡ್ಡತನವನ್ನು ಮನಸಾರೆ ಮೆಚ್ಚಿ ಹುಡುಗಿಯರ ಜೊತೆ ಹಾಡೋದಕ್ಕೆ ಬಂದಿದ್ದಾಳೆ, ಬಾ. ಮಂತ್ರಿ, ಹೌದು ಮಹಾರಾಜ. ಬೋಳೆ ಶಂಕರ, ಹಾಗೆ ಆಗಲೇಳು. ಶಿವ ಇಚ್ಛೆ ಇದ್ದ ಹಾಗೇ ಆಗಲಿ. ಕೋಡಂಗಿ, ಇನ್ನು ಮೇಲೆ ಬೋಳೆ ಶಂಕರನೇ ಈ ದೇಶದ ಮಹಾರಾಜ. ರಾಜಕುಮಾರಿ ಜೊತೆ ಮದುವೆ ಆಗಲಿದ್ದಾನೆ. ನಂಬಿಕೆ ಇಲ್ಲದಿದ್ದರೆ ಇಕೋ ಮಂತ್ರಿಗಳು ಬಂದಿದ್ದಾರೆ, ಕೇಳಿ ಖಾತ್ರಿ ಮಾಡಿಕೊಳ್ಳಿ. ರಾಜಕುಮಾರಿ ನಾಚುಗಳು. ಏನಾಗುತ್ತೆ ಇಲ್ಲಿ ಅಂದ್ರೆ,
ಕೋಡಂಗಿ ಮತ್ತೆ ಇವರೆಲ್ಲ ಅಲ್ಲಿ ಮಾತುಕತೆ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಕೋಡಂಗಿ ಹೇಳ್ತಾನೆ, ನೋಡು ಆ ಮುದಿ ಮಂತ್ರಿ ವಯಸ್ಸಾಗಿದೆ ಮಂತ್ರಿಗೆ, ಆ ಮುದಿ ಮಂತ್ರಿ ಮತ್ತೆ ನಮ್ ಕಡೆ ಬರ್ತಾ ಇದ್ದಾನೆ. ಮೋಸ್ಟ್ಲಿ ಏನಕ್ಕೆ ಬರ್ತಾ ಇದ್ದಾನೆ? ಪುನಃ ನಿನ್ನನ್ನ ವಾಪಸ್ ಕರೀಲಿಕ್ಕೆ, ರಾಜ್ಯಕ್ಕೆ ಬಾ ಅಂತ ಕರೀಲಿಕ್ಕೆ ಬರ್ತಾ ಇದ್ದಾನೆ. ಆಗ ಬೋಳೆಶಂಕರ ಹೋಗಿ ಅವನನ್ನ ಕೇಳು, ಏನಕ್ಕೆ ಬರ್ತಿದ್ಯಾ ಅಂತ ಕೇಳು ಅಂತ ಇವನು ಕೋಡಂಗಿಯನ್ನ ಕಳಿಸ್ತಾನೆ. ಬೋಳೆಶಂಕರ ನೋಡ್ಬೇಕಾದ್ರೆ ಅಲ್ಲಿ ಯಾರೆಲ್ಲ ಬೋಳೆಶಂಕರನ ಹತ್ರ ಬರ್ತಿದ್ದಾರೆ? ಮಂತ್ರಿ, ರಾಜಕುಮಾರಿ ಮತ್ತೆ ಸೇವಕಿಯರು, ರಾಜಕುಮಾರಿಯ ಸೇವಕಿಯರು, ಅದ್ರ ಜೊತೆಗೆ ಕೋಡಂಗಿ ಅವ್ರನ್ನ ಕರ್ಕೊಂಡು ಬರ್ತಿದ್ದಾನೆ. ಕೋಡಂಗಿ, ನಿನ್ನ ಷರತ್ತಿಗೆ ಮಹಾರಾಜರು ಒಪ್ಪಿಗೆ ಕೊಟ್ಟಿದ್ದಾರಂತೆ. ನೀನ್ ಏನೇನ್ ಷರತ್ತು ಹಾಕಿದ್ಯಲ್ಲ, ನೀನೇನೇನ್ ನಿಯಮ ಇರಬೇಕು, ಕಾನೂನು ಇರಬೇಕು ಅಂತ ಹೇಳಿದ್ಯಲ್ಲ, ಆ ರೀತಿಯಾಗಿ ಆಗ್ಲಿ, ಅವನ ರಾಜ್ಯದಲ್ಲಿ ಹಾಗೇ ಆಗ್ಲಿ, ಅವನು ಏನ್ ಅನ್ಕೊಂಡಿದ್ದಾನೋ ಅದೇ ರೀತಿ ತೀರ್ಮಾನ ತಗೊಳ್ಳೋಣ ಅಂತ ಹೇಳಿ ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರಿಂದ ರಾಜಕುಮಾರಿ ಕೂಡ ನಿನ್ನ ಒಂದು ದಡ್ಡತನವನ್ನ ಮನಸಾರೆ ಒಪ್ಕೊಂಡು ಅವಳು ನಿನ್ನನ್ನ ಮದುವೆ ಆಗೋದಕ್ಕೆ, ನಿನ್ನ ಜೊತೆ ಹಾಡೋದಕ್ಕೆ ಹುಡುಗಿಯರ ಜೊತೆ ಬಂದಿದ್ದಾಳೆ. ಅಷ್ಟರಲ್ಲಿ ಮಂತ್ರಿ ಹೇಳ್ತಾನೆ, ಹೌದು ಮಹಾರಾಜ. ಬೋಳೆಶಂಕರ, ಹಾಗೆ ಆಗಲೇಳು, ಆಯ್ತು ಬಿಡು, ಶಿವನ ಇಚ್ಛೆ ಏನಿದೆಯೋ ಹಾಗೇ ಆಗ್ಲಿ, ರಾಜಕುಮಾರಿನ ಮದುವೆ ಆಗ್ಬೇಕು, ರಾಜ್ಯ ಆಳ್ಬೇಕು ಅಂದ್ರೆ ಆಗ್ಲಿ ಬಿಡು. ಅಷ್ಟರಲ್ಲಿ ಕೋಡಂಗಿ ಹೇಳ್ತಾನೆ, ಇನ್ನು ಮೇಲೆ ಬೋಳೆಶಂಕರನೇ ರಾಜ ಅಂತ ಘೋಷಣೆ ಮಾಡ್ತಾನೆ. ರಾಜಕುಮಾರಿ ಜೊತೆ ಮದುವೆ ಆಗುತ್ತೆ. ಹಾಗೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಮಂತ್ರಿ, ರಾಜಕುಮಾರಿ ಎಲ್ಲ ಬಂದಿದ್ದಾರೆ, ಅವ್ರ ಜೊತೆ ಕೇಳ್ಕೊಂಡು ಖಾತ್ರಿ ಪಡಿಸ್ಕೊಳ್ಳಿ. ಖಾತ್ರಿ ಮೀನ್ಸ್ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂತ ಹೇಳ್ತಾನೆ. ರಾಜಕುಮಾರಿ ನಾಚುವಳು. ರಾಜಕುಮಾರಿಗೆ ಒಂಥರ ನಾಚಿಕೆ ಆಗತ್ತೆ. ಮಂತ್ರಿ, ಹೌದು ಹೌದು. ಮಂತ್ರಿ ಏನ್ ಹೇಳ್ತಾನೆ? ಹೌದು ಹೌದು, ಇದು ನಿಜವಾದ ವಿಷಯ. ರಾಜಕುಮಾರಿ ಮನ್ಸಾರೆ ಒಪ್ಕೊಂಡಿದ್ದಾಳೆ. ಯಾರನ್ನ? ಮನ್ಸಾರೆ ಒಪ್ಕೊಂಡಿದ್ದಾಳೆ ಮದುವೆ ಆಗ್ಲಿಕ್ಕೆ ಬೋಳೆಶಂಕರನನ್ನ. ಹಾಗೆ ರಾಜ ಕೂಡ ಬೋಳೆಶಂಕರ ಏನ್ ತೀರ್ಮಾನ ಹೇಳಿದಾನೋ ಅದನ್ನ ಮನ್ಸಾರೆ ಒಪ್ಕೊಂಡು ರಾಜ್ಯದಲ್ಲಿ ರಾಜನಾಗಿ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಬೋಳೆಶಂಕರ, ಲೇ ಹುಡುಗಿರ, ಹೊಗಳಿ ಹಾಡಿದರೆ ನೀವು ನನ್ನನ್ನ ಕೊಡುತ್ತೀನಿ ಅದ್ಭುತ ಬಹುಮಾನವನ್ನ. ಬೋಳೆಶಂಕರನಿಗೆ ಒಂಥರ ಖುಷಿ ಆಗುತ್ತೆ. ಬೋಳೆಶಂಕರ ಹೇಳ್ತಾನೆ ಅಲ್ಲಿ ರಾಜಕುಮಾರಿಯ ಜೊತೆ ಹಾಡ್ಲಿಕ್ಕೆ ಅಂತ ಬಂದಂತ ಹುಡುಗಿಯರಿಗೆ, ಎಲ್ಲೇ ಹುಡುಗಿರ, ನೀವೆಲ್ಲ ಸೇರ್ಕೊಂಡು ನನ್ನನ್ನ ಹೊಗಳಿ ಒಂದು ಹಾಡನ್ನ ಹಾಡಿದ್ರೆ ನಾನ್ ನಿಮ್ಗೆ ಏನ್ ಕೊಡ್ತೀನಿ? ಪ್ರೈಸ್, ಇನಾಮನ್ನ, ಬಹುಮಾನವನ್ನ ಕೊಡ್ತೀನಿ, ಅದ್ಭುತವಾದಂತ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಹುಡುಗಿಯರು ಹಾಡ್ತಾರೆ. ಏ ಬರ್ರೆ ಮೇಳ ಹೇಳ್ರಿ, ಬೋಳೆಶಂಕರ ಶಿವ, ತಕ್ಡಿ ಸದಾ ಶಿವ, ಅವು ನೋಡ ಶೂರ, ಸೀಮೆ ಸರ್ದಾರ, ಹಾಡಿನ ಒಡೆಯ ಬಾರಯ್ಯ. ಹುಡುಗಿಯರು ಹಾಡ್ತಾರೆ. ಹುಡುಗಿಯರು ಏನ್ ಹಾಡ್ತಾರೆ? ಏ ಬರ್ರೆ ಮೇಳ ಹೇಳ್ರಿ, ಬೋಳೆಶಂಕರ ಶಿವ, ಬೆಪ್ಪ ತಕ್ಕಡಿ ಸದಾ ಶಿವ, ಅವು ನೋಡ ಶೂರ, ಸೀಮೆ ಸರದಾರ, ಹಾಡಿನ ಒಡೆಯ ಬಾರಯ್ಯ. ಹಾಡಿನ ಒಡೆಯ ಯಾರು? ನಮ್ಮ ಬೋಳೆಶಂಕರ. ಬೋಳೆಶಂಕರ ಯಾವತ್ತೂ ಅಷ್ಟೇ ಯಾವುದೇ ಕೆಲಸ ಮಾಡಬೇಕಾದ್ರೂ ಅವನು ಹಾಡು ಹಾಡ್ಕೊಂಡೇ ಕೆಲಸ ಮಾಡ್ತಾನೆ. ಹಾಡಾಡ್ಕೊಂಡು ಶಿವನನ್ನ ನೆನೆಸ್ಕೊಂಡು ಸ್ಮರಿಸ್ಕೊಂಡು ಹಾಡಿದ್ರೆ ಅವನಿಗೆ ಆ ಕೆಲಸ ಸುಗಮವಾಗಿ ಆಗುತ್ತೆ. ಅವನಿಗೆ ಅದೊಂಥರ ಮನಸ್ಸಿಗೆ ನೆಮ್ಮದಿನೂ ಸಿಗ್ತಾ ಇತ್ತು. ಆದ್ರಿಂದ ಹಾಡಿನ ಒಡೆಯ ಯಾರು? ನಮ್ಮ ಬೋಳೆಶಂಕರ. ಅದಕ್ಕೆ ಬನ್ನಿ ಎಲ್ಲರೂ ಜೊತೆಯಾಗಿ ಬೋಳೆಶಂಕರ, ಶಿವನನ್ನ ನಂಬಿರುವಂತ ಬೋಳೆಶಂಕರ, ಬೆಪ್ಪತಕ್ಕಡಿ ಸದಾಶಿವ, ಅವನನ್ನ ನೋಡಿ ಅವನು ಶೂರ, ಸೀಮೆಯ ಸರದಾರ, ಅವನು ಹಾಡಿನ ಒಡೆಯ ಅಂತ ಅವರು ಅವನನ್ನ ಹೊಗಳಿ ಹಾಡ್ತಾರೆ. ಮುಂದೆಯೂ ಹಾಡ್ತಾರೆ. ಉಲ್ಲಾಸ ಚೆಲ್ಲವನೆ, ಚಿಂತೆ ಜಾಲಾಡವನೆ, ಶಿವ ಶಿವ ಎಂಬೋರು ಎದ್ದೋರು ಕೂತರು ಊರಿನ ಜನದನ ಎಲ್ಲಾರು. ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ, ಹುಲ್ಲಿನ ಪೇಂಟಿ ಚಿನ್ನದ ಗಟ್ಟಿ, ಹುಲ್ಲೇನೆ ಮಿಗಿಲಂತ ಆಯ್ದವ್ಗೆ. ಅವ್ವ ಎಲ್ಲರಿಗಿಂತ ದೊಡ್ಡ ತಲೆಯಾಯಿತ, ಎಡ ಯಾವುದಂತ ಬಲ ಯಾವುದಂತ ತೋರಿದ ಮೊದಲನೇ ಬುದ್ಧಿವಂತ. ಉಲ್ಲಾಸ ಚೆಲ್ಲವನೆ, ಚಿಂತೆ ಜಾಲಾಡವನೆ, ಶಿವ ಶಿವ ಎಂಬೋರು ಎದ್ದೋರು ಕೂತೋರು ಊರಿನ ಜನದಾನ ಎಲ್ಲಾರು. ಅಂದ್ರೆ ಉಲ್ಲಾಸ ಅಂದ್ರೆ ಸಂತೋಷವನ್ನ ಚೆಲ್ತಾ ಇದ್ದಾನೆ. ಯಾರು? ನಮ್ಮ ಬರೀ ಅವನು ಸಂತೋಷವನ್ನ ಮಾತ್ರ ಕೊಡೋದು ಅವನ ಒಂದು ಕೆಲಸ. ಯಾರದು? ನಮ್ಮ ಬೋಳೆಶಂಕರಂದು. ಚಿಂತೆಯನ್ನೆಲ್ಲ ದೂರ ಮಾಡುವಂತ ಕೆಲಸ ಒಂದು. ಶಿವ ಶಿವ ಅನ್ನುವಂತ ಒಂದು ಹೆಸರನ್ನ ಕೂತಾಗ್ಲು ನಿಂತಾಗ್ಲು ಎಲ್ಲಿ ಹೋದ್ರೂ ಕೂಡ ಅವನು ಅದನ್ನೇ ಹೇಳ್ತಾನೆ, ಸ್ಮರಿಸ್ತಾ ಇರ್ತಾನೆ. ಊರಿನ ಜನ ದನ ಎಲ್ಲರೂ ಕೂಡ ಶಿವ ಶಿವ ಅಂತಾನೆ ಹೇಳ್ಬೇಕು. ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯವಂತ, ಹುಲ್ಲಿನ ಪೆಂಟಿ
ಚಿನ್ನದ ಗಟ್ಟಿ ಹುಲ್ಲೇನೆ ಮಿಗಿಲಂತ ಆಯ್ದವಂಗೆ. ಅಂದ್ರೆ ಕಲ್ಲಿಗೆ ಕಲ್ಲಂತ ಹೇಳಿದ ಸತ್ಯ ಅಂತ, ನೇರವಾದಂತ ನುಡಿ ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಅಂದ್ರೆ ನೇರ ನುಡಿ ಇರುವಂತಹ ವ್ಯಕ್ತಿತ್ವ ಇರುವಂತಹ ಒಬ್ಬ ಶೂರನಾದಂತಹ ವ್ಯಕ್ತಿ. ಅವನು ಹುಲ್ಲಿನಿಂದ ಪೇಂಟಿ ಅಂದ್ರೆ ಸೈನಿಕರನ್ನ ಮಾಡ್ತಾನೆ, ಚಿನ್ನದಿಂದ ಗಟ್ಟಿಯನ್ನ ಮಾಡ್ತಾನೆ. ಅಂದ್ರೆ ಆ ಚಿನ್ನದ ತರ ಗಟ್ಟಿ ಇದ್ದಾನೆ, ಹುಲ್ಲಿನ ತರ ಸಾಫ್ಟ್ ಆಗಿ ಮೆದುವಾಗಿ, ಚಿನ್ನದ ತರ ಗಟ್ಟಿಯಾಗಿ, ಹುಲ್ಲೇನೆ ಮಿಗಿಲಂತ ಆಯ್ದವಂಗೆ. ಅಂದ್ರೆ ಒಂಥರ ಅವನು ನೇರವಾದಂತ ನುಡಿಯನ್ನ ನುಡಿಯುವಂತಹ ಒಂದು ನೇರವಾದ ತೀರ್ಮಾನವನ್ನ ತಗೊಳ್ಳೋ, ಅವನಿಗೇನ್ ಅನ್ಸಿದೆ ಅದನ್ನೇ ಅವನು ತಗೊಳ್ತಾ ಇದ್ದ. ಇನ್ನೊಬ್ರು ಹೇಳಿದ್ದನ್ನ ಅವನು ಕೇಳ್ತಾ ಇರ್ಲಿಲ್ಲ. ಅದರ ಜೊತೆಗೆ ಅವನು ಸರಳವಾದಂತ ವ್ಯಕ್ತಿತ್ವವಿರುವಂತ ಒಬ್ಬ ವ್ಯಕ್ತಿ. ಅವ್ವ ಎಲ್ಲರಿಗಿಂತ ದೊಡ್ಡ ತಲೆಯಾಯಿತ, ಎಡ ಯಾವುದಂತ ಬಲ ಯಾವುದು ತೋರಿದ ಮೊದಲನೆಯ ಬುದ್ಧಿವಂತ. ಅಂದ್ರೆ ಅವನನ್ನು ಎಲ್ಲರೂ ದಡ್ಡ ಅಂತ ಹೇಳ್ತಾನೆ, ಆದ್ರೆ ಅವನು ನಿಜವಾಗಿ ತುಂಬಾ ಬುದ್ಧಿವಂತನಾದಂತಹ ಒಬ್ಬ ವ್ಯಕ್ತಿ ನಮ್ಮ ಬೋಳೆಶಂಕರ ಅಂತ ಹೇಳಿ ಬೋಳೆಶಂಕರನ ಒಂದು ಗುಣಗಾನವನ್ನ ಆ ಹುಡುಗಿಯರು ಮಾಡ್ತಾರೆ. ಬೋಳೆಶಂಕರ: ಹೊಗಳಿದ್ದಕ್ಕೆ ವಂದನೆಗಳು, ಆದರೂ ನಿನ್ನ ಹಾಡು ಚೆನ್ನಾಗಿರ್ಲಿಲ್ಲಮ್ಮ. ಹುಡುಗಿ 1: ಅದೆಲ್ಲ ಕೇಳೋದಿಲ್ಲ, ನೀನೀಗ ಬಹುಮಾನ ಕೊಡ್ಲೇಬೇಕು. ಬೋಳೆಶಂಕರ: ಎಷ್ಟು ಚೆನ್ನಾಗಿ ಕೆಟ್ಟ ಹಾಡು ಹಾಡಿದಿರಿ ಅಂತ ಬಹುಮಾನ ಕೊಡ್ಬೇಕಾ? ಹುಡುಗಿ 2: ಹಾಗಂತ ಹೇಳಿಲ್ವಲ್ಲ ನೀನು. ಬೋಳೆಶಂಕರ: ಕೋಡಂಗಿ, ಜೋಳದ ಚೀಲ ಎಲ್ಲಿಟ್ಟೆ? ಕೋಡಂಗಿ: ಇಲ್ಲಿದೆ. ಬೋಳೆಶಂಕರ: ಆಯ್ತು, ಬಹುಮಾನ ಕೊಡ್ತೇನೆ, ಎಲ್ರು ಕಣ್ಣು ಮುಚ್ಕೊಳ್ಳಿ ನೋಡೋಣ. ನಾನು ಹೇಳೋ ತನಕ ಯಾರು ತಪ್ಪಿ ಕೂಡ ಕಣ್ಣು ಬಿಡಬಾರ್ದು. ಎಲ್ಲರೂ ಮುಚ್ಚಿಕೊಂಡಿವು ಕಣ್ಣನ್ನು. ಬೋಳೆಶಂಕರ ಹೇಳ್ತಾನೆ, ಹೊಗಳೋದೆಲ್ಲ ಹೊಗಳಿದ್ಯಾ, ಆದ್ರೆ ಕೆಟ್ಟದಾಗಿತ್ತು, ಹಾಡು ಏನು ಚೆನ್ನಾಗಿರ್ಲಿಲ್ಲ, ನನಗೆ ಇಷ್ಟ ಆಗ್ಲಿಲ್ಲ ಅಂತ ನೇರವಾಗಿ ಹೇಳ್ಬಿಡ್ತಾನೆ. ಆಗ ಹುಡುಗಿ ಹೇಳ್ತಾಳೆ, ಅದೆಲ್ಲ ನಾವು ಕೇಳಲ್ಲ, ನೀನು ಹಾಡಿದ್ರೆ ಏನ್ ಕೊಡ್ತೀನಿ, ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಬಹುಮಾನ ಕೊಡು ಸಾಕು. ಹಾಡು ಹೇಗಿತ್ತು ಅನ್ನೋದು ನೀನೇನು ಹೇಳಲಿಲ್ಲ, ಹಾಡು ಹೀಗೆ ಇರಬೇಕು ಅಂತ. ಅಷ್ಟರಲ್ಲಿ ಬೋಳೆಶಂಕರ: ಎಷ್ಟು ಚೆನ್ನಾಗಿ ಕೆಟ್ಟ ಹಾಡನ್ನ ಹಾಡ್ಬಿಟ್ಟು ಬಹುಮಾನ ಬೇಕು ಅಂತ ಕೇಳ್ತಿದ್ದೀರಲ್ಲ ಅಂತ. ಆಗ ಹುಡುಗಿ 2ನೇವಳು ಹೇಳ್ತಾಳೆ, ಹಾಗಂತ ಹೇಳಿಲ್ವಲ್ಲ, ನೀನೇನು ಇದೇ ತರ ಹಾಡಬೇಕು, ಈ ತರ ಕೆಟ್ಟ ಹಾಡು ಆಡಬಾರ್ದು, ಒಳ್ಳೆ ಹಾಡು ಆಡಬೇಕು ಅಂತ ಏನು ನಮಗೆ ಹೇಳಿಲ್ವಲ್ಲ ಅಂತ ಹುಡುಗಿ ಹೇಳ್ತಾಳೆ. ಆಗ ಬೋಳೆಶಂಕರ: ಕೋಡಂಗಿ, ಜೋಳದ ಒಂದು ಚೀಲ ಇತ್ತಲ್ಲ, ಅದನ್ನ ತಗೊಂಬಾ ಅಂತ ಹೇಳ್ತಾನೆ. ಆಮೇಲೆ ಎಲ್ರಿಗೂ ಅವನು ಹೇಳ್ತಾನೆ, ಎಲ್ರು ಕಣ್ಣು ಮುಚ್ಕೊಳ್ಳಿ, ನಿಮಗೆ ಬಹುಮಾನವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಆ ಒಂದು ಜೋಳದ ಚೀಲವನ್ನ ಅವನು ಇಟ್ಕೊಂಡು ಇರ್ತಾನೆ. ಅಷ್ಟರಲ್ಲಿ ಎಲ್ರು ಕಣ್ಣನ್ನ ಮುಚ್ಕೋತಾರೆ. ಬೋಳೆಶಂಕರ: ಕೋಡಂಗಿ 10 ಎಣಿಸ್ತಾನೆ, ಎಣಿಸಿದ ಮೇಲೆ ಕಣ್ಣು ಬಿಡಬೇಕು. ಜೋಳದ ಚೀಲದ ಹತ್ತಿರ ಹುಡುಗಿಯರು ಮಕ್ಕಳ ಕಡೆಗೆ ಬೆನ್ನು ತಿರುಗಿಸಿ ನಿಂತು ಮಂತ್ರ ಹಾಕುತ್ತಾನೆ. ಕೋಡಂಗಿ: 1, 2, 3, 9, 10, 4, 5, 6, 7, 8. ಬೋಳೆಶಂಕರ: ಎಲ್ಲಿ? ಕಣ್ಣು ತೆಗಿರಿ. ಚಿನ್ನದ ನಾಣ್ಯಗಳನ್ನು ಎಸೆಯುವನು. ಎಲ್ಲರೂ ಚಕಿತರಾಗಿ ಗಲಾಟೆ ಮಾಡುತ್ತಾ ತನಗೆ ಎಂದು ಆಯ್ದುಕೊಳ್ಳುವರು. ಇನ್ನಷ್ಟು ಮತ್ತಷ್ಟು ಎಸೆಯುವರು ಮತ್ತು ಆನಂದದಿಂದ ಆಯುವರು. ಹುಡುಗಿ 1: ಬೆಪ್ತ ಕಡೆ, ನನಗೆ 2 ಎಸೆಯಣ್ಣ. ಹುಡುಗಿ 2: ನನಗೆ2. ಹೀಗೆ ಏನಾಗುತ್ತೆ ಅಂದ್ರೆ ಹಾಡು ಹಾಡಿದಂತ ಹುಡುಗಿಯರಿಗೆ ಚಿನ್ನದ ನಾಣ್ಯವನ್ನ ಕೊಡ್ಲಿಕ್ಕೆ ಅವನೇನ್ ಮಾಡ್ತಾನೆ, ಆ ಒಂದು ಜೋಳದ ಒಂದು ಚೀಲವನ್ನ ಒಳಗಡೆ ಕೈ ಹಾಕಿ ಒಂದು ಮಂತ್ರವನ್ನ ಹೇಳ್ತಾನೆ. ಪಿಶಾಚಿ ಹೇಳ್ಕೊಟ್ಟಿತ್ತಲ್ಲ, ಆ ಮಂತ್ರವನ್ನ ಅವನು ಹೇಳ್ತಾನೆ. ಹುಡುಗಿಯರಿಗೆಲ್ಲ ಕಣ್ಣು ಮುಚ್ಕೊಂಡು ಹಿಂದೆ ತಿರುಗ್ಲಿಕ್ಕೆ ಹೇಳ್ತಾನೆ. ಅಷ್ಟರಲ್ಲಿ ಕೋಡಂಗಿಗೆ 1, 2 ಎಣಿಸ್ತಾ ಇರು, 10 ಎಣಿಸೋದ್ರೊಳಗಡೆ ನೀವು ಕಣ್ಣು ಬಿಡಬೇಕು, ಅದ್ರ ಒಳಗಡೆ ಕಣ್ಣು ಬಿಟ್ರೆ ನಾನು ಬಹುಮಾನ ಕೊಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಇವನು ಆ ಒಂದು ಜೋಳವನ್ನ ಚಿನ್ನದ ನಾಣ್ಯವಾಗಿ ಪರಿವರ್ತಿಸಿ ಅವ್ರನ್ನ ಕಣ್ಣು ಬಿಡ್ಲಿಕ್ಕೆ ಹೇಳಿ ಆ ಎಲ್ಲ ನಾಣ್ಯಗಳನ್ನ ಎಸಿತಾನೆ. ಅವರೆಲ್ಲ ನನಗ್ ಬೇಕು ಅಂತ ಅದನ್ನ ನೋಡಿ ಚಕಿತರಾಗಿ, ಅಂದ್ರೆ ಆಶ್ಚರ್ಯವಾಗಿ ಆ ಹುಡುಗಿಯರೆಲ್ಲ ನಾಣ್ಯಗಳನ್ನ ತಗೊಳ್ತಾರೆ, ತನಗೆ ಅಂತ. ಆಮೇಲೆ ಇನ್ನೂ 1, 2 ಹುಡುಗಿಯರು ನನಗೂ ಬೇಕು ಅಂತ ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಹುಡುಗಿ 4: ನನಗೆ 2 ಕೊಟ್ಟು ಬಿಡು. ಬೋಳೆಶಂಕರ: ನನ್ನ ಹತ್ರ ಇನ್ನೇನು ಉಳಿದಿಲ್ಲ, ಇನ್ನೊಂದು ಸಲ ಇನ್ನಷ್ಟು ಕೊಡ್ತೀನಿ, ಈಗ ಕುಣಿಯೋಣ, ನಿಮ್ಮ ಹಾಡು ಹೇಳಿ. ಹುಡುಗಿ 2: ನಮ್ಮ ಹಾಡು ಚೆನ್ನಾಗಿಲ್ಲ ಅಂತೀಯಾ, ನಮಗಿಂತ ಚೆನ್ನಾಗಿ ಯಾರು ಹಾಡ್ತಾರೆ ತೋರಿಸು ನೋಡೋಣ. ಬೋಳೆಶಂಕರ: ತೋರಿಸ್ಲಾ, ಇರು ಹಾಗಾದ್ರೆ. ಕೋಡಂಗಿ, ಹುಲ್ಲಿನ ಹೊರೆ ಎಲ್ಲಿಟ್ಟೆ? ಕೋಡಂಗಿ: ಅಕೋ ಆ ಗೋಡೆ ಹಿಂದೆ. ಬೋಳೆಶಂಕರ: ಸರಿ, ಹಾಗಾದ್ರೆ ಎಲ್ಲಿ? ಎಲ್ಲರೂ ಕಣ್ಣು ಮುಚ್ಚಿ ನೋಡೋಣ. ಕೋಡಂಗಿ: ನೀ ಹತ್ತಿರ ತನಕ ಎಣಿಸು, ಅಂದ್ರೆ 10 ತನಕ ಎಣಿಸು ಅನ್ನೋದನ್ನ, 10 ತನಕ ಅಂದ್ರೆ 10ರವರೆಗೆ ಎಣಿಸ್ತಾ ಇರೋ, ನಾನು ಈ ಹುಲ್ಲನ್ನ ಏನ್ ಮಾಡ್ತೀನಿ, ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಾನೆ.
ಹುಡುಗಿಯರು ಚಿನ್ನದ ನಾಣ್ಯ ನನಗೆ ಕೊಡು, ಇನ್ನೂ ಕೊಡು, ಇನ್ನೂ ಕೊಡು ಅಂದಾಗ ನನ್ನ ಹತ್ರ ಇದ್ದಿದ್ದೆಲ್ಲ ಮುಗೀತು. ಇನ್ನು ನಾನು ನಿಮಗೆ ಏನು, ನೀವು ಇನ್ನೊಂದ್ಸಲ ಹಾಡು ಆಡಿ ಕುಣೀರಿ, ಆಗ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಹುಡುಗಿ ಎರಡನೇ ಅವಳು ಹೇಳ್ತಾಳೆ, ನಾವು ಚೆನ್ನಾಗಿ ಹಾಡಿಲ್ಲ ಅಂತ ಹೇಳಿದ್ಯಲ್ಲ, ಹಾಗಾದ್ರೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರನ್ನ ತೋರಿಸು ನೋಡೋಣ ಅಂತ ಅವಳು ಚಾಲೆಂಜ್ ಆಗ್ತಾಳೆ. ಅಷ್ಟರಲ್ಲಿ ಇವನು ಸರಿ ಹಾಗಾದ್ರೆ ನೋಡ್ಬೇಕಾ ಅಂತ ಹೇಳಿ ಆ ಹುಲ್ಲಿನ ಕಂತೆಯನ್ನ ತರಿಸ್ತಾನೆ ಕೋಡಂಗಿಯಿಂದ. ಆಮೇಲೆ ಹುಡುಗಿಯರನ್ನೆಲ್ಲ ಕಣ್ಣು ಮುಚ್ಕೊಳ್ಳಿಕ್ಕೆ ಹೇಳಿ ಕೋಡಂಗಿಗೆ 1 ರಿಂದ 10 ಎಣಿಸ್ಲಿಕ್ಕೆ ಹೇಳ್ತಾನೆ. ಕೋಡಂಗಿ 1 2 3 4 5 6 7 8 1 2 3 4 5 5 6 7 8 1 2 3 4 5 6 7 8 9 10 ಗೋಡೆಯ ಮರೆಯಿಂದ ಹಾಡು ಕೇಳಿಸ್ತಾಡುತ್ತಾ ಬರುವರು ಸಿಪಾಯಿಗಳು, ಹಾಡುತ್ತಾ ಕವಾಯತ್ತು ಮಾಡುವರು. ಈ 1 2 3 4 ಅಂತ ಅವನು ಉಲ್ಟಾ ಪಲ್ಟಾ ಹೇಳ್ತಾ ಇರೋಷ್ಟ್ರಲ್ಲಿ ಗೋಡೆಯ ಸೆರೆಯಿಂದ ಆ ಬದಿಯಿಂದ ಸೈನಿಕರು ಹಾಡನ್ನ ಹಾಡ್ತಾ ಕವಾಯತ್ತು ಮಾಡ್ತಂದ್ರೆ ಪೆರೇಡ್ ತರ ಮಾಡ್ತಾ ಬರ್ತಾರೆ. ಈಗ ನೋಡಿ ಆ ಸೈನಿಕರು ಯಾವ ಹಾಡನ್ನ ಹಾಡ್ತಾರೆ ಅಂತ ನೋಡೋಣ. ಜಯವು ನಮ್ಮ ಕೋವಿಗೆ, ದೇವರಂತ ಕೋವಿಗೆ, ವಿಜಯಲಕ್ಷ್ಮಿ ಒಲಿದು ಬರಲಿ ನಮ್ಮ ಕೋವಿಗೆ, ನುಗ್ಗಿ ನಡೆವ ಒದ್ದು ನಡೆವ ಕುಣಿವ ಕೋವಿಗೆ, ಕೆಂಪು ಭಾಷೆಯನ್ನಾಡುವೆ ನಮ್ಮ ಕರಿಯ ಕೋವಿಗೆ, ಗುಂಡು ಮಳೆಯ ಸುರಿಸಿ ಶಾಂತಿ ಬೆಳೆವ ಕೋವಿಗೆ, ಸಿಡಿಯುವುದಕ್ಕೆ ತಾರೆಗಳಿಗೆ, ಹಾಡಲಿಕ್ಕೆ ಸೈರನ್ನಿಗೆ, ಒದೆವ ಕಾಲ ನೆಕ್ಕುವಂತ ನಾಯಿ ವಿದ್ಯೆ ಕಲಿಸುವ ಕೋವಿಗೆ ಜಯವಾಗಲೆಂದು ಬನ್ನಿ ಬನ್ನಿ ಹೇಳುವ. ಆ ಸೈನಿಕರ ಆ ಹುಲ್ಲಿನ ಕಂತೆಯಿಂದ ಆ ಒಂದು ಪಿಶಾಚಿ ಹೇಳ್ಕೊಟ್ಟಿರುವಂತ ಮಂತ್ರ ಆಬ್ರಕಡಾಬ್ರಕ, ಅದೇನು ಹನುಮಂತರಾಯ ಅಂತೆಲ್ಲ ಒಂದು ಮಂತ್ರ ಹೇಳ್ತಾರಲ್ಲ, ಆ ಒಂದು ಮಂತ್ರವನ್ನ ಹೇಳ್ತಾ ಇದ್ದ ಹಾಗೆ ಆ ಗೋಡೆಯ ಬದಿಯಿಂದ ಸೈನಿಕರ ಒಂದು ಹಿಂಡು ಅಂದ್ರೆ ಒಂದು ಸೈನ್ಯ ಬರ್ತಾ ಇರುತ್ತೆ ಕವಾಯತ್ತು ಮಾಡ್ಕೊಂಡು. ಕವಾಯತ್ತು ಅಂದ್ರೆ ನೋಡಿ ಅಲ್ಲಿ ಪೆರೇಡ್ ತರ ಕೋವಿಯನ್ನ ಹೆಗಲ್ ಮೇಲೆ ಇಟ್ಕೊಂಡು ಕವಾಯತ್ತು ಮಾಡ್ಕೊಂಡು ಹಾಡನ್ನ ಹಾಡ್ಕೊಂಡು ಬರುತ್ತೆ. ಯಾವ ಹಾಡು? ಜಯವು ಜಯವು ನಮ್ಮ ಕೋವಿಗೆ, ದೇವರಂತ ಕೋವಿಗೆ. ಅಂದ್ರೆ ಕೋವಿ ಅನ್ನೋದೇ ಆ ಸೈನಿಕರ ಒಂದು ಆಯುಧ. ಅದು ಜಯಲಕ್ಷ್ಮಿ ಒಲಿದು ಬರಲಿ ನಮ್ಮ ಕೋವಿಗೆ ಅಂದ್ರೆ ಜಯಲಕ್ಷ್ಮಿ ಅಂದ್ರೆ ಯಶಸ್ಸು ಸಿಗ್ಲಿ, ಯಾವ ಯುದ್ಧಕ್ಕೆ ಹೋದ್ರೂ ಕೂಡ ಜಯ ಸಿಗ್ಲಿ, ಜಯಲಕ್ಷ್ಮಿ ಒಲಿಲಿ ನಮ್ಮ ಕೋವಿಗೆ, ನುಗ್ಗಿ ನಡೆವ ಒದ್ದು ನಡೆವ ಕುಣಿವ ಕೋವಿಗೆ. ನಾವು ನೇರವಾಗಿ ನುಗ್ಗಿ ನಾವು ಶತ್ರುಗಳನ್ನ ಸದೆಬಡಿದು ಬರೋಣ. ಕೆಂಪು ಭಾಷೆಯ ನಾಡುವೆ ಮಮ್ಮ ಕರಿಯ ಕೋವಿಗೆ ಅಂದ್ರೆ ಕರಿಯ ಕೋವಿ ಅಂದ್ರೆ ಕಪ್ಪಾಗಿರುವಂತ ಬಣ್ಣವಿರುವಂತ ಕೋವಿಗೆ ಕೆಂಪು ಭಾಷೆಯನ್ನ ಆಡ್ತಾ ಗುಂಡಿನ ಮಳೆಯನ್ನ ಸುರಿಸ್ತೀವಿ. ಗುಂಡಿನ ಶತ್ರುಗಳ ಮೇಲೆ ಗುಂಡಿನ ಮಳೆಯನ್ನ ಸುರಿಸಿ ಶಾಂತಿ ಬೆಳೆವ ಕೋವಿಗೆ ಅಂದ್ರೆ ಆಮೇಲೆ ಶಾಂತಿಯನ್ನ ತರ್ತೀವಿ. ಸಿಡಿಯುವುದಕ್ಕೆ ತಾರೆಗಳಿಗೆ, ಹಾಡಲಿಕ್ಕೆ ಸೈರನ್ನಿಗೆ, ಒದೆವ ಕಾಲ ನೆಕ್ಕುವಂತ ನಾಯಿ ವಿದ್ಯೆ ಕಲಿಸುವ ಕೋವಿಗೆ ಜಯವಾಗಲೆಂದು ಬನ್ನಿ ಬನ್ನಿ ಹೇಳುವ. ಅಂದ್ರೆ ಸೈರನಿಗೆ ನಗರದಲ್ಲಿ ಸಿಕ್ಕಾಬಟ್ಟೆ ಕಿರ್ಚಾಡುವಂತಹ ಅಥವಾ ತೊಂದರೆ ಕೊಡುವಂತಹ ಒಂದು ಬೇಡದ ಒಂದು ವಿಚಾರಗಳಿಗೆ ಆ ಕೋವಿಯಿಂದ ನಾವೇನನ್ನ ಮಾಡ್ತೀವಿ, ಬುದ್ಧಿಯನ್ನ ಕಲಿಸ್ತೀವಿ. ಹಾಗೆ ನೆಕ್ಕುವಂತ ಒಂದು ನಾಯಿಗೆ ವಿದ್ಯೆ ಕಲಿಸುವ ಅಂದ್ರೆ ಕೆಟ್ಟ ಒಂದು ವಿಚಾರಗಳನ್ನ ಓಡಿಸುತ್ತೆ. ಆ ಜಯವನ್ನ ಆ ಕೋವಿಗೆ ಸಿಗ್ಲಿ ಅಂತ ಹೇಳಿ ಒಂದು ಸೈನಿಕರು ಈ ಹಾಡನ್ನ ಅವನು ಮಾಡಿರುವಂತ ಹುಲ್ಲಿನ ಸೈನಿಕರು ಈ ಒಂದು ಹಾಡನ್ನ ಹಾಡ್ತಾರೆ. ಬೋಳೆಶಂಕರ ಮಕ್ಕಳ್ರ ಕೋವಿಗೆ ಜಯವಾಗಲಿ ಅಂತ ಹಾಡ್ತಿರಲ್ಲ, ಬುದ್ಧಿ ಇದೆಯಾ ನಿಮಗೆ? ಇನ್ನು ಬೇರೆ ಹಾಡಿಲ್ವಾ ನಿಮ್ಮ ಹತ್ರ? ಸೈನಿಕ ಸಿಟಿ ಬಗ್ಗೆ ಒಂದು ಹಾಡಿದೆ, ಹೇಳೋಣ್ವೇ? ಬೋಳೆಶಂಕರ ಹೇಳಿ. ಸೈನಿಕರು ಮಿಲ್ಲಿನ ಹೊಗೆ ದಟ್ಟಿಸಿದೆ ಬಾನಿ ನೀಲಿಯ ತುಂಬ, ಸೈರನ್ನಿನ ದನಿ ತುಂಬಿದೆ ಎಳೆಕಿವಿಗಳ ತುಂಬ, ಕೊಳೆಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು, ಆಲದೆಲೆಯ ಮೇಲಾಡುವ ಕ್ಯಾಲೆಂಡರ ಕೃಷ್ಣರು, ತಂಬೆಲರಿನ ತುಂಬ ಇದೆ ಪೆಟ್ರೋಲಿನ ನಾತ, ವಾಹನಗಳ ತುಟಿಯಲ್ಲಿ ತುಳುಕಿದೆ ನವನೀತ, ಕಪ್ಪಾಗಿವೆ ಕುಂಡದ ಗಿಡಬಳ್ಳಿಯ ಎಲೆ ಹೂವು, ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿರುವವು ನೋವು. ಇಲ್ಲಿ ಸೈನಿಕರಿಗೆ ಬೋಳೆಶಂಕರ ಹೇಳ್ತಾನೆ, ಓಹೋ ಸೈನಿಕರಿಗೆ ಏನೋ ಈ ಮಕ್ಕಳ, ನೀವು ಬರೀ ಕೋವಿಗೆ ಜಯವಾಗ್ಲಿ ಅಂತ ಹಾಡು ಆಡ್ಲಿಕ್ಕ ನಾನು ಹೇಳಿದ್ದು, ಬೇರೆ ಹಾಡಾಡಿ ಅಂತ. ಆಗ ಸೈನಿಕರು ಹೇಳ್ತಾರೆ ಸಿಟಿಯ ಬಗ್ಗೆ ಒಂದು ಹಾಡನ್ನ ಹಾಡ್ತೀವಿ ಅಂತ. ಬೋಳೆಶಂಕರ ಹೇಳಿ ಅಂದಾಗ ಅವರು ಸೈನಿಕರು ಯಾವ ಹಾಡಾಡ್ತಾರೆ ಅಂದ್ರೆ, ಮಿಲ್ಲಿನ ಹೊಗೆ ದಟ್ಟಿಸಿದೆ ಬಾನಿನ್ ನೀಲಿಯ ತುಂಬ ಅಂದ್ರೆ
ಮಿಲ್ಲು ಅಂದ್ರೆ ಕಾರ್ಖಾನೆಗಳು, ಅಂದ್ರೆ ಫ್ಯಾಕ್ಟ್ರಿಗಳ ಹೊಗೆಗಳು. ಆ ಒಂದು ಹೊಗೆ ಇಂದ ಬಾನಿನ ಆಕಾಶದ ತುಂಬ ಆ ನೀಲಿಯನ್ನ ಕಪ್ಪಾಗಿಸುವಂತಹ ಒಂದು ಹೊಗೆಗಳನ್ನ ಬಿಡ್ತಾ ಇರುವಂತ ಒಂದು ಕಾರ್ಖಾನೆಗಳು. ಸೈರನ್ನ ಧ್ವನಿಯಿಂದ ತುಂಬಿದೆ ಎಳೆಕಿವಿಗಳ ತುಂಬ. ಎಲ್ಲ ಕಡೆ ಸೈರನ್ನು, ಹಾರ್ನ್ಗಳು ಅಥವಾ ಫ್ಯಾಕ್ಟರಿಯ ಸೈರನ್ಗಳು, ಈ ಒಂದು ಗಲಾಟೆ ಶಬ್ದಗಳಿಂದ, ಶಬ್ದ ಮಾಲಿನ್ಯದಿಂದ ಆ ಒಂದು ಎಳೆ ಮಕ್ಕಳ ಕಿವಿಗಳೆಲ್ಲ ಹಾಳಾಗ್ತಾ ಇದೆ. ಕೊಳಗೇರಿಯ ಕೊಚ್ಚೆಯಲ್ಲಿ ತೇಲಾಡಿದ ಮಕ್ಕಳು ಅಂದ್ರೆ ಕೊಳಕಾಗಿರುವಂತಹ ಕೊಳಚೆ ಚರಂಡಿಗಳಲ್ಲಿ ಓಡಾಡ್ತಿರುವ, ಅದರ ಪಕ್ಕದಲ್ಲಿ ಆಟ ಆಡ್ತಿರುವ ಅಥವಾ ಬೆಳೀತಾ ಇರುವಂತಹ ಮಕ್ಕಳನ್ನ ನೋಡಿದಾಗ ಬೇಜಾರಾಗುತ್ತೆ. ಅಲದೆಲೆಯ ಬಯಲಾಡುವ ಕ್ಯಾಲೆಂಡರ್ ಕೃಷ್ಣರು ತಂಬೆಲಿರಿನ ತುಂಬ ಇದೆ ಪೆಟ್ರೋಲ್ ನಾತ. ಅಂದ್ರೆ ಊರಿನ ತುಂಬ ಪೆಟ್ರೋಲಿನ ನಾತ ಇದೆ. ಕ್ಯಾಲೆಂಡರ್ ದಿನಗಳು ಉರುಳ್ತಾ ಇದ್ರು ಈ ಒಂದು ಪೊಲ್ಯೂಷನ್ಗಳು, ಮಾಲಿನ್ಯಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ವಾಹನಗಳ ತುಟಿಯಲ್ಲಿ ತುಳುಕುತ್ತಿದೆ ನವನೀತ. ಅಂದ್ರೆ ಪೆಟ್ರೋಲಿನ ಆ ವಾಸನೆ, ಆ ಸ್ಮೆಲ್, ಆ ಹೊಗೆ, ಆ ಒಂದು ಅಂದ್ರೆ ಗಾಡಿಗಳ ಹೊಗೆಯಿಂದ, ಕಾರ್ಖಾನೆಯ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ಹಾಗೆ ಎಲ್ಲ ಗಾಡಿಗಳ ಒಂದು ಹಾರ್ನ್ನಿಂದ ಅಥವಾ ಬೇರೆ ಫ್ಯಾಕ್ಟ್ರಿಗಳ ಸೈರನ್ನಿಂದ ಏನಾಗ್ತಿದೆ, ಶಬ್ದ ಮಾಲಿನ್ಯ ಆಗ್ತಾ ಇದೆ. ಕೊಳಚೆ ಚರಂಡಿಗಳು, ಕೊಳಚೆ ನೀರು, ಕೊಳಚೆ ಪ್ರದೇಶಗಳಿಂದ ಆ ಒಂದು ಕೊಳಕು ನೀರಿನಿಂದಾಗಿ ಏನಾಗ್ತಿದೆ, ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ. ಕಪ್ಪಾಗಿವೆ ಕುಂಡದ ಗಿಡಬಳ್ಳಿಯ ಎಲೆ ಹೂವು, ಲಾಲ್ಬಾಗಿನ ತರುಲತೆಯಲ್ಲಿ ಅರಳಿವು ನೋವು. ಅಂದ್ರೆ ಎಲ್ಲ ಅಲ್ಲಿ ಆ ಒಂದು ನಗರದಲ್ಲೇ, ಸಿಟಿಯ ಒಳಗಡೆ ಬೆಳೀತಾ ಇರುವಂತ ಎಲ್ಲಾ ಹೂ ಬಳ್ಳಿಗಳು ಕೂಡ ಕಪ್ಪಾಗಿದೆ. ಗಿಡ ಬಳ್ಳಿಗಳು, ಹೂಗಳು ಕೂಡ ಏನಾಗಿದೆ, ಆ ಲಾಲ್ಬಾಗಿನ ತುಂಬಾ ಸುಂದರವಾದಂತ ಹೂಗಳು ಅರಳುವುದರ ಬದಲು ಬಾಡಿವೆ. ಹಾಗೆ ಅವು ನೋವನ್ನ ತುಂಬಿಕೊಂಡು ಅವರು ಕೂಡ ಉಸಿರನ್ನ ಕಟ್ಟಿ ಬದುಕ್ತಾ ಇದ್ದಾರೆ. ಇಂಥ ಒಂದು ಸಿಟಿ, ಈ ರೀತಿ ನಗರದ ಒಂದು ಮಾಲಿನ್ಯದಿಂದ ನಗರ ತುಂಬಿದೆ ಅಂತ ಒಂದು ಹಾಡನ್ನ ನಗರದ ಬಗ್ಗೆ ಹಾಡ್ತಾರೆ. ಆಗ ಬೋಳೆಶಂಕರ, ನಮ್ಮೂರು ಶಿವಪುರದ ಬಗ್ಗೆ ಹಾಡು ಹೇಳ್ರಯ್ಯ ಅಂದ್ರೆ, ಸೈನಿಕ ನಮಗ್ ಗೊತ್ತಿಲ್ಲ. ಬೋಳೆಶಂಕರ ಆಗಿದ್ದರೆ ನಾ ಹೇಳಿದ ಹಾಗೆ ಹೇಳಿ ಬೋಳೆಶಂಕರ ಹಾಡ್ತಾನೆ. ಅಂದ್ರೆ ಅವನು ಮಾಡಿರುವಂತ ಸೈನಿಕರ ಬಗ್ಗೆ ಮಕ್ಕಳು ಜೈಕಾರ ಹಾಕಿ, ಸೈನಿಕರಿಗೆ ಜೈಕಾರ ಹಾಕಿ ಒಂದು ಹಾಡಾಡ್ತಾರೆ. ಅದು ಬೋಳೆಶಂಕರನಿಗೆ ಇಷ್ಟ ಆಗಲ್ಲ. ಆಮೇಲೆ ಬೋಳೆಶಂಕರ ಹೇಳ್ತಾನೆ, ಈ ಬೇರೆ ಇನ್ನೇನಾದ್ರೂ ಹಾಡಿ ಅಂತ ಹೇಳಿದಾಗ ಸೈನಿಕರು ಸಿಟಿಯ ಬಗ್ಗೆ, ಸಿಟಿಯ ಒಂದು ಪೊಲ್ಯೂಷನ್ನ ಬಗ್ಗೆ ಹಾಡನ್ನ ಹಾಡ್ತಾರೆ, ಸಿಟಿಯ ಒಂದು ಪರಿಸ್ಥಿತಿಯ ಬಗ್ಗೆ. ಅದು ಕೂಡ ಬೋಳೆಶಂಕರ ಹೇಳ್ತಾನೆ, ನಮ್ಮ ಶಿವಪುರದ ಬಗ್ಗೆ ಹಾಡಾಡ್ಬೇಕು ನೀವು. ಬೋಳೆಶಂಕರನಿಗೆ ಶಿವಪುರ ತುಂಬಾ ಸುಂದರವಾದಂತ ಒಂದು ಹಳ್ಳಿ, ಅದು ಅದರ ಬಗ್ಗೆ ಹಾಡು ಹೇಳಿ ಅಂತ ಹೇಳ್ತಾನೆ. ಆಗ ಸೈನಿಕರು ಹೇಳ್ತಾರೆ ನಮಗ್ ಗೊತ್ತಿಲ್ಲ ಅಂತ. ಆಗ ಬೋಳೆಶಂಕರ, ಹಾಗಿದ್ರೆ ನಾನೇ ಹೇಳ್ತೀನಿ ಅಂತ ಹೇಳಿ ಅವನು ಸ್ಟಾರ್ಟ್ ಮಾಡ್ತಾನೆ. ಜಯ ಜಯ ಶಿವಪೂರಿಗೆ, ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ನಮ್ಮ ಚಳಿಗೆ ಬಿಸಿಯಾಗುವ ಕಣ್ಣುಗಳಿಗೆ ಕನಸು ಕೊಡುವ ಯೌವನವನ್ನು ಕಾಪಾಡುವ ಮುಳ್ಳಿನಲ್ಲೂ ಹೂಗಳ ನಗೆಯ ನಗುವ ಸೀಮೆಗೆ. ಜಯ ಜಯ ಶಿವಪೂರಿಗೆ, ಜಯ ಜಯ ಶಿವಪೂರಿಗೆ. ಹಕ್ಕಿಯ ಸಖಿ ಗೀತಗಳಿಗೆ ರಾಗ ತಾಳ ಹಾಕಿ ಕುಣಿವ ಎಳೆಯರಿರುವ ಊರಿಗೆ, ನೀರಿಗಿಂತ ಆಳವಾದ ಒಲವ ಬಲ್ಲ ಸೀಮೆಗೆ, ನೀರಿನಲ್ಲಿ ಮೀನ ಹೆಜ್ಜೆ ಗುರುತು ಇಡಿಯೂರಿಗೆ. ಜಯ ಜಯ ಶಿವಪೂರಿಗೆ. ಸುಕ್ಕಿನ ಗೆರೆ ಸಾಣೆ ಇಡಿವ ಜಾಣ ಮುದುಕರೂರಿಗೆ, ಆಳದಲ್ಲಿ ಲಾವಣಿಗಳನ್ನುಳ್ಳ ನದಿಯ ಊರಿಗೆ. ಜಯ ಜಯ ಶಿವಪೂರಿಗೆ. ಋತುಮಾನದ ಪೈರು ಬೆಳೆವ ದಂಟಿಗೆಂಟು ತೆನೆಗಳಿರುವ ತೆನೆಗೆ ಒಂದು ಹಾಡುವಂತ ಹಕ್ಕಿ ಇರುವ ಊರಿಗೆ. ಜಯ ಜಯ ಶಿವಪೂರಿಗೆ, ಜಯ ಜಯ ಶಿವಪೂರಿಗೆ, ಜಯ ಜಯ ಶಿವಪೂರಿಗೆ. ಬೋಳೆಶಂಕರ ತನ್ನ ಶಿವಪುರದ ಬಗ್ಗೆ ವರ್ಣನೆ ಮಾಡ್ತಾನೆ ಹಾಡಿನ ಮೂಲಕ. ಜಯ ಜಯ ಶಿವಪೂರಿಗೆ ಜಯಕಾರ ಹಾಕ್ತಾನೆ ಶಿವಪೂರಿಗೆ. ಶಿವಪೂರು ಅವನ ಊರು. ಶಿವಪೂರಿಗೆ ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ಅಂದ್ರೆ ತುಂಬಾ ಹಸಿರಾಗಿ ಬೆಳೆದಿರುವಂತಹ ಈ ಒಂದು ಶಿವಪುರಕ್ಕೆ, ತುಂಬಾ ಸುಂದರವಾದಂಥ ಶಿವಪುರಕ್ಕೆ ಜಯವಾಗ್ಲಿ ಅಂತ ಹಾಡ್ತಾನೆ. ಚಳಿಗೆ ಬಿಸಿಯಾಗುವ
ಕಣ್ಣುಗಳಿಗೆ ಕನಸು ಕೊಡುವ, ಯೌವನವನ್ನ ಕಾಪಾಡುವ, ಮುಳ್ಳಿನಲ್ಲೂ ಹೂಗಳ ನಗೆಯ ನಗುವ ಸೀಮೆಗೆ. ಅಂದ್ರೆ ಚಳಿಗಾಲದಲ್ಲಿ ಬೆಚ್ಚನೆ ಬಿಸಿಯನ್ನ ಕೊಡುವಂತ ಊರು, ಹಾಗೆ ಕಣ್ಣುಗಳಿಗೆ ಕನಸನ್ನ ಕಟ್ಟುವಂತ ಊರು, ಯೌವನವನ್ನ ಕಾಪಾಡುವಂತ ಊರು. ಅಂದ್ರೆ ಆ ಹಸಿರನ್ನ ನೋಡಿದಾಗ ನಾವಿನ್ನೂ ಚಿಕ್ಕ ಮಕ್ಕಳ ತರ ಕುಣಿದು ಕುಪ್ಪಳಿಸ್ಬೇಕು ಅನ್ನುವಂತ ಆ ಒಂದು ಯೌವನವನ್ನ ಕಾಪಾಡುವಂತ, ಸಂತೋಷವನ್ನ ಕೊಡುವಂತ ಊರು. ಮುಳ್ಳು ಇದ್ರೂ ಕೂಡ ಅಲ್ಲಿ ಹೂಗಳು ನಗುವನ್ನ ಬೀರುವಂತ, ಮುಳ್ಳಿನ ಮಧ್ಯದಿಂದನೂ ಹೂಗಳು ನಗುವನ್ನ ಅರಳುತ್ತಾ ನಗುವನ್ನ ಬೀರುವಂತಹ ಒಂದು ಸುಂದರವಾದ ಸೀಮೆ ನಮ್ಮ ಜಯಪುರ, ಇದಕ್ಕೆ ಜಯವಾಗಲಿ ಅಂತ ಹಾಡ್ತಾನೆ. ಮುಂದೆ ಹಕ್ಕಿಯ ಸಖಿ ಗೀತಗಳಿಗೆ ರಾಗ ತಾಳ ಹಾಕಿ ಕುಣಿವ ಎಳೆಯರಿರುವ ಊರಿಗೆ, ಹಕ್ಕಿಗಳ ಆ ಚಿಲಿಪಿಲಿ ಹಾಡುಗಳಿಗೆ, ಹಾಗೆ ಎಳೆಯರು ಅಂದ್ರೆ ಚಿಕ್ಕ ಮಕ್ಕಳು ಅವು ಕುಣಿದು ಕುಪ್ಪಳಿಸಿ ಹಾಡ್ತಾ ಇರುವಂತ ಊರಿಗೆ, ಸಂತೋಷದಿಂದ ಹಾಡುವಂತಹ ಒಂದು ಊರಿಗೆ, ನೀರಿಗಿಂತ ಆಳವಾದ ಒಲವ ಬಲ್ಲ ಸೀಮೆಗೆ. ಅಂದ್ರೆ ನೀರಿಗಿಂತ ಆಳವಾಗಿ ಪ್ರತಿ ಒಂದು ಜನರಲ್ಲೂ, ಆ ಊರಿನ ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ, ಆ ಮನಸ್ಸಿನ ಆಳದಲ್ಲಿ ತುಂಬ ಪ್ರೀತಿ, ಒಲವು, ಸಂತೋಷವನ್ನ ತುಂಬಿಕೊಂಡಿರುವಂತ ಜನರಿರುವ, ಒಳ್ಳೆಯ ಜನರಿರುವ ಒಂದು ಊರಿಗೆ, ನೀರಿನಲ್ಲಿ ಮೀನ ಹೆಜ್ಜೆ ಗುರುತು ಹಿಡಿಯುವ ಊರಿಗೆ. ಅಂದ್ರೆ ಪ್ರತಿ ಸೂಕ್ಷ್ಮವನ್ನು ಕಂಡುಹಿಡಿಯುವಂತಹ, ನೀರಿನಲ್ಲಿ ಮೀನ ಹೆಜ್ಜೆ ಅಂದ್ರೆ ಪ್ರತಿ ಸೂಕ್ಷ್ಮವನ್ನ ಕಂಡುಹಿಡುವಂತ, ಬೇರೆಯವರ ಕಷ್ಟಗಳಿಗೆ ಸಹಕರಿಸುವಂತ ಮನಸ್ಸಿರುವಂತ ಒಳ್ಳೆಯ ಒಂದು ಜನರಿರುವ ಊರಿಗೆ ಜಯವಾಗಲಿ. ಸುಕ್ಕಿನಗೆರೆ ಸಾಣೆ ಹಿಡಿವ ಜಾಣ ಮುದುಕ ರೂರಿಗೆ. ಸುಕ್ಕಿನಗೆರೆ ಸಾಣೆ ಹಿಡಿಯುವ ಅಂದ್ರೆ ಅಷ್ಟು ಅನುಭವಗಳನ್ನ ಹೊಂದಿರುವಂತಹ, ತಮ್ಮ ಅನುಭವದಿಂದ ಬೇರೆಯವರಿಗೆ ದಾರಿ ತಪ್ಪಿರುವ ಬುದ್ಧಿ ಹೇಳುವಂತಹ, ಬುದ್ಧಿ ಇರುವಂತಹ ಮುದುಕರಿಗೆ, ಆಳದಲ್ಲಿ ಲಾವಣಿಗಳನ್ನುಳ್ಳ ನದಿಯ ಊರಿಗೆ. ಅಂದ್ರೆ ಆ ಒಂದು ನದಿ ಹರಿತ ಸುಂದರವಾದಂತ ಊರಿಗೆ ಜಯವಾಗಲಿ. ಶತಮಾನದ ಪೈರು ಬೆಳೆವ ದಂಟಿಗೆಂಟು ತೆನೆಗಳಿರುವ, ತೆನೆಗೆ ಒಂದು ಹಾಡುವಂತ ಹಕ್ಕಿ ಇರುವ ಊರಿಗೆ ಜಯವಾಗಲಿ. ಅಂದ್ರೆ ಶತಮಾನಗಳಿಂದ ಬೆಳೆಗಳನ್ನ ಬೆಳೀತಾ, ತಮ್ಮ ಆ ಒಂದು ಬೆಳೆಯನ್ನ ಬೆಳೀತಾ ಅದರಲ್ಲೇ ಜೀವನವನ್ನ ಸಾಗಿಸ್ತಾ, ಸಂತೋಷವಾಗಿ ಜೀವನವನ್ನ ಬದುಕನ್ನ ಸಾಗಿಸಿಕೊಂಡು ಹಕ್ಕಿಗಳು ಇರುವಂತಹ, ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಇರುವಂತಹ ಊರಿಗೆ ಜಯವಾಗಲಿ ಅಂತ ಆ ಶಿವಪುರಕ್ಕೆ ಅವನು ಹೇಳ್ತಾನೆ. ಅವನ ಶಿವಪುರ ಅಷ್ಟು ಸುಂದರವಾದಂತ ಒಂದು ಹಸಿರಿನಿಂದ, ಕಾಡಿನಿಂದ, ಹಕ್ಕಿ ಪಕ್ಷಿಗಳ ಕಲರವದಿಂದ, ಹಾಗೂ ಸುಂದರವಾದ ಪ್ರೀತಿ ತುಂಬಿರುವಂತಹ ಮನಸ್ಸಿರುವ ಒಳ್ಳೆಯ ಜನರಿರುವಂತಹ ಶಿವಪುರಕ್ಕೆ ಒಳ್ಳೆಯದಾಗ್ಲಿ ಅಂತ ಅವನು ಹಾಡ್ತಾನೆ. ಬೋಳೆಶಂಕರ ಕೊಡಂಗಿ, ಊರ ತುಂಬ ಇವರ ಮೆರವಣಿಗೆ ಮಾಡಿಸು, ಊರಲ್ಲಿರೋ ಮಕ್ಕಳು ಹೆಂಗಸರು ನೋಡ್ಲಿ, ಆಮೇಲೆ ತೋಟದತ್ತಿರ ಕರೆದುಕೊಂಡು ಬಾ, ತಿಳಿಯಿತೋ ಸೈನಿಕರು ಹಾಡುತ್ತಾ ಕೋಡಂಗಿಯ ಬೆನ್ನು ಹತ್ತುವರು. ಬೋಳೆಶಂಕರ ಹೇಳ್ತಾನೆ, ಆಯ್ತು, ಇವ್ರನ್ನೆಲ್ಲ ಏನ್ ಮಾಡು, ಇವ್ರನ್ನ ಊರನ್ನ ತುಂಬ ಮೆರವಣಿಗೆ ಮಾಡು, ಎಲ್ಲ ಹುಡುಗಿಯರನ್ನ ಹಾಡಿದವ್ರನ್ನೆಲ್ಲ ಅವ್ರನ್ನ ಕರ್ಕೊಂಡು ಮೆರವಣಿಗೆ ಮಾಡಿ, ಆಮೇಲೆ ನೀನು ಊರಿನ ತೋಟದ ಹತ್ರ ಕರ್ಕೊಂಡ್ ಬಾ ಅಂತ ಕೋಡಂಗಿಗೆ ಹೇಳ್ತಾನೆ. ಇದಿಷ್ಟು ಈ ಒಂದು ದೃಶ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಚಾರಗಳು. ಇಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ರಾಜಕುಮಾರಿ ಇಬ್ರು ಕೂಡ ಬೋಳೆಶಂಕರನ ಒಂದು ತೀರ್ಮಾನವನ್ನ ಒಪ್ಪಿಗೆ ಕೊಡ್ತಾರೆ ತೀರ್ಮಾನಕ್ಕೆ. ಆಮೇಲೆ ಬೋಳೆಶಂಕರನ ಹತ್ರನೇ ಮಂತ್ರಿ, ರಾಜಕುಮಾರಿ ಮತ್ತೆ ಸಖಿಯರು ಮತ್ತೆ ಅಂದ್ರೆ ಸೇವಕಿಯರು ಮತ್ತೆ ಹುಡುಗಿಯರು ಬರ್ತಾರೆ. ಹುಡುಗಿಯರಿಗೆಲ್ಲ ಅಲ್ಲಿ ಆಟ ಆಡ್ತಾ ಇದ್ದಂತ ಈ ಹುಡುಗಿಯರಿಗೆಲ್ಲ ಇವನು ಹಾಡ್ಲಿಕ್ಕೆ ಹೇಳ್ತಾನೆ. ಆಮೇಲೆ ಅವರಿಗೆ ಬಹುಮಾನವಾಗಿ ಚಿನ್ನದ ನಾಣ್ಯವನ್ನ ಕೊಡ್ತಾನೆ. ಆಮೇಲೆ ಸೈನಿಕರನ್ನ ಮಾಡ್ತಾನೆ ಹುಲ್ಲಿನಿಂದ. ಆ ಸೈನಿಕರು ಹಾಡನ್ನ ಹಾಡ್ತಾರೆ. ಸಿಟಿಯ ಬಗ್ಗೆ, ಪೊಲ್ಯೂಷನ್ ಅಂದ್ರೆ ಮಾಲಿನ್ಯ ತುಂಬಿರುವಂತಹ ನಗರದ ಬಗ್ಗೆ ಆ ಒಂದು ವಿಚಾರವನ್ನ ಹಾಡಿನಲ್ಲಿ ನಾವು ಕಾಣ್ತೀವಿ. ಹಾಗೆ ಬೋಳೆಶಂಕರ ಹೇಳ್ತಾನೆ, ಇದು ಯಾವುದು ಬೇಡ, ನನ್ನ ಶಿವಪುರದ ಬಗ್ಗೆ ನಾನು ಹಾಡನ್ನ ಹೇಳ್ತೀನಿ ಅಂತ ಹೇಳಿ ಆ ಸುಂದರವಾದಂಥ ಆ ಹಸಿರು ಸಮೃದ್ಧಿಯತೆಯಿಂದ ಕೂಡಿರುವಂತಹ ಹಾಗೂ ಹಸಿರಿನಿಂದ ಸಮೃದ್ಧವಾಗಿರುವಂತಹ ಹಾಗೂ ಪ್ರೀತಿ ತುಂಬಿರುವ, ಒಲವಿರುವ ಜನರಿರುವಂತಹ, ಅನುಭವದ ಜನರಿರುವಂತಹ ಆ ಒಂದು ಶಿವಪುರಕ್ಕೆ ಜಯವಾಗ್ಲಿ ಅಂತ ಅವನು ಹಾಡನ್ನ ಬೋಳೆಶಂಕರ ಹಾಡುವಂಥ ದೃಶ್ಯವನ್ನ ನೋಡ್ತೀವಿ. ಹಾಗೆ ಮಕ್ಕಳೇ,
ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಒಂದು ದೃಶ್ಯದಲ್ಲಿ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.